ನಮಸ್ಕಾರ, ಕುಕ್ ಸ್ಟಾರ್ ಡೈರಿ ಚಾನಲ್ಗೆ ಸ್ವಾಗತ. ನಾನಿವತ್ತು ಬದನೆಕಾಯಲ್ಲಿ ಬಜ್ಜಿ ಮಾಡಿ ತೋರಿಸ್ತಾ ಇದ್ದೀನಿ. ಕ್ರಿಸ್ಪಿಯಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಡಿಫ್ರೆಂಟಾಗಿ ಮಾಡಿ ತೋರಿಸ್ತೀನಿ. ಈ ಥರ ಬದನೆಕಾಯಿನ ನಾನು ಒಂದೆರಡು ತೊಗೊಂಡಿದ್ದೀನಿ. ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ತೀನಿ. ಈ ಥರ ಪಲ್ಯಕ್ಕೆ ಯಾವ ಥರ ಕಟ್ ಮಾಡ್ಕೊತೀವೋ ಅದೇ ಥರ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಈಗ ಹಸಿಟ್ಟು ಕಲಿಸ್ಕೊಳ್ಳೋದಕ್ಕೆ ಒಂದು ಬೌಲ್ ತೊಗೊಂಡಿದ್ದೀನಿ. ಅದಕ್ಕೆ ನಾನೀಗ ಕಟ್ ಮಾಡಿರೋ ಬದನೆಕಾಯಿನ ಸೇರಿಸ್ತಾ ಇದ್ದೀನಿ. ನಾನು ಬಿಳಿ ಬದನೆಕಾಯಿ ತೊಗೊಂಡಿದ್ದೀನಿ. ದೊಡ್ಡದು ಒಂದೆರಡು ಬದನೆಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಅಕ್ಕಿ ಹಿಟ್ಟು ಒಂದು ಅರ್ಧ ಕಪ್ ಆಗೋಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 4 ಸ್ಪೂನ್ ಆಗೋಷ್ಟು ಇದೆ. ಹಾಗೆಯೇ ಬೋಂಡ ಮಾಡೋ ಅಂಥ ಕಡಲೆ ಹಿಟ್ಟು 1 ಕಪ್ ಆಗೋಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಚಿಲ್ಲಿ ಫ್ಲೇಕ್ಸು 1 ಸ್ಪೂನ್ ಆಗೋಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಅರ್ಧ ಸ್ಪೂನು ಗರಂ ಮಸಾಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಓಂಕಾಳು ಹಾಕ್ಕೊಳ್ತಾ ಇದ್ದೀನಿ, ಒಂದು ಅರ್ಧ ಸ್ಪೂನ್ ಆಗೋಷ್ಟು. ಅಜ್ವೈನ್ ಅಂತಾರಲ್ವ ಅದು. ಕೊತ್ತಂಬರಿ ಸೊಪ್ಪು 1 ಕಪ್ಪು ಆಗೋಷ್ಟು ಹಾಕ್ಕೊಳ್ತಾ ಇದ್ದೀನಿ, ಕಟ್ ಮಾಡಿರೋದು. ಹಾಗೆಯೇ ಕರಿಬೇವು ಸೊಪ್ಪು ಒಂದು ಅರ್ಧ ಕಪ್ ಆಗೋಷ್ಟು ಸೇರಿಸ್ಕೊಳ್ತಾ ಇದ್ದೀನಿ, ಕಟ್ ಮಾಡಿ. ಸ್ವಲ್ಪ ಪುದೀನ ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ನಾನು ಮೊಸರು ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಕಪ್ ಆಗೋಷ್ಟು ಇದೆ ಮೊಸರು, ಗಟ್ಟಿ ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಒಂದೇ ಸ್ವಲ್ಪ ಅಡುಗೆ ಸೋಡಾ ಹಾಕ್ಕೊಳ್ತಾ ಇದ್ದೀನಿ, ದೋಸೆ ಸೋಡಾ. ಇದೆಲ್ಲ ನೀರು ಹಾಕ್ದೇ ಒಂದು ಸಾರಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ನೀರೇನಾದರೂ ಬೇಕಾದರೆ ಸ್ವಲ್ಪ ಸೇರಿಸ್ಕೊಳ್ತೀನಿ. ನಾನು ನೀರೇ ಸೇರಿಸಿಲ್ಲ, ಮೊಸರು ಸೇರಿಸಿದ್ದು ಅಷ್ಟೇ. ನೋಡಿದ್ರೆ ಈ ಥರ ಆಗಿದೆ. ನೀರೇನಾದರೂ ಸೇರಿಸಿ ತುಂಬ ನೀರಾಗ್ಬಿಡುತ್ತೆ. ಅಕಸ್ಮಾತ್ ಏನಾದರೂ ನೀರು ಈ ಥರ ಏನಾದರೂ ತುಂಬ ಸಾಫ್ಟ್ ಆಗಿಬಿಟ್ರೆ ಇನ್ನು ಸ್ವಲ್ಪ ಹಿಟ್ಟನ್ನ ಸೇರಿಸ್ಕೊಂಡ್ರೆ ಸರಿ ಹೋಗುತ್ತೆ. ನನಗೆ ಸರಿಯಾಗಿದೆ, ಈಗ ಕರೆಕ್ಟಾಗಿದೆ ನನಗೆ. ಅದಕ್ಕೆ ಕಲಸಿಟ್ಕೊಂಡಿದ್ದೀನಿ. ಈಗ ಎಣ್ಣೆ ಇಟ್ಕೊಳ್ತೀನಿ. ಈಗ ಬಜ್ಜಿ ಮಾಡೋದಕ್ಕೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಬಿಸಿ ಆಗಿದೆ. ಈಗ ನಾನು ಬಜ್ಜಿ ಬಿಡ್ತಾಯಿದ್ದೀನಿ, ಬದನೆಕಾಯಿ ಬಜ್ಜಿ. ಉರಿನ ಮೀಡಿಯಮ್ಮಿಗೆ ಇಟ್ಕೊಂಡು ಬಜ್ಜಿ ಹಾಕ್ತಾಯಿದ್ದೀನಿ. ಜೋರಾಗಿ ಉರಿ ಇಟ್ಕೊಂಡ್ರೆ ಸೀದೋಗುತ್ತೆ, ಬೇಗನೆ ಬೆಂದಿರಲ್ಲ. ಈಗ ಆಗಿದೆ, ತೆಗಿತಾ ಇದ್ದೀನಿ. ತಗೊಂಡು ಈ ಥರ ತೊಗೊಂಡಿರ್ತೀವಲ್ವ, ಹೀಗೆ ಮಾಡಿಕೊಂಡು ಹಾಕಿದ್ರೆ ಒಡೆ ಥರ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಈಗ ಇದನ್ನು ಫ್ರೈ ಆಗಿದೆ, ತೆಗಿತಾ ಇದ್ದೀನಿ. ಈಗ ನಾನು ಸರ್ವ್ ಮಾಡ್ತಾ ಇದ್ದೀನಿ. ಖಂಡಿತ ಈ ರೆಸಿಪಿನ ಮಾಡಿ, ಈ ವಿಡಿಯೋ ಏನಾದರೂ ನೋಡಿಲ್ಲ ಅಂದರೆ ತುಂಬಾ ಟೇಸ್ಟ್ ಮಿಸ್ ಆಗ್ತೀರಾ. ಅಷ್ಟು ಟೇಸ್ಟಿಯಾಗಿದೆ. ಎಷ್ಟು ಕ್ರಿಸ್ಪಿಯಾಗಿದೆ ಅಂದರೆ ಅಷ್ಟು ಕ್ರಿಸ್ಪಿಯಾಗಿದೆ. ಬದನೆಕಾಯಿ ನೋಡಿ ಯಾವ ಥರ ಕಾಣಿಸ್ತಿದೆ. ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕಿರೋದ್ರಿಂದ ತುಂಬಾ ಟೇಸ್ಟಿಯಾಗಿದೆ. ನಾನು ತೋರಿಸಿರೋ ಮೆಜರ್ಮೆಂಟ್ ಏನಾದರೂ ನೀರಾದರೆ ಸ್ವಲ್ಪ ಹಸಿಟ್ಟು ಸೇರಿಸ್ಕೋಬೋದು. ಅಕ್ಕಿ ಹಿಟ್ಟಾಗಲಿ ಕಡಲೆ ಹಿಟ್ಟಾಗಲಿ ಸೇರಿಸ್ಕೋಬೋದು. ಇದು ಯಾವುದಾದ್ರೂ ನಮ್ಗೆ ಇಷ್ಟವಾಗಿರೋ ಚಟ್ನಿ ಜೊತೆ ಆಗಲಿ, ಇಲ್ಲ ಹಾಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಊಟದ ಜೊತೆ ತಿನ್ನೋಕ್ಕೂ ಸೂಪರಾಗಿರುತ್ತೆ ಸ್ನೇಹಿತರೆ. ತಪ್ಪದೆ ನೀವು ಟ್ರೈ ಮಾಡಿ. ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ.